ಬಗ್ಗೆ ಹೇಳ್ತಾ ಇದ್ದೀನಿ ಅಂತ. ಸೊ ನೋಡೋಣ ಬನ್ನಿ. ಸೊ ಏನಪ್ಪ ಅಂತಂದರೆ, ನಾನು ಇವತ್ತೊಂದು ವಿಡಿಯೋದಲ್ಲಿ ಏನಂತ ಹೇಳ್ತಿದ್ದೀನಿ ಅಂತಂದರೆ, ನೀವು ನೋಡ್ಕೋಬೋದು. ಸೊ ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಕ್ರಿಯೇಟ್ ಮಾಡಿರ್ತೀರ, ತಮಿಳ್ ಕ್ರಿಯೇಟ್ ಮಾಡ್ತೀರಾ. ಸೊ ನಿಮ್ಮ ಒಂದು ಚಾನಲ್ನ ಸ್ಟಾರ್ಟಿಂಗ್ದು ನಿಮ್ಮ ಚಾನಲ್ದು ಸ್ವಲ್ಪ ಚೆನ್ನಾಗಿರೋದು ಇಂಟರ್ ಬೇಕಾಗಿರುತ್ತೆ. ಸೊ ಆ ರೀತಿ ಯಾವ ರೀತಿ ಕ್ರಿಯೇಟ್ ಮಾಡೋದು ಯೂಟ್ಯೂಬ್ ಇಂಟ್ರೋ ವಿಡಿಯೋ ಯಾವ 5 ನಿಮಿಷದಲ್ಲಿ ಹೇಳ್ಕೊಡ್ತೀನಿ. ಸೊ ಯಾವುದೇ ರೀತಿ ಇದು ಪ್ರೀಮಿಯಮ್ ಇರಲ್ಲ. ಸೊ ಟೋಟಲಾಗಿ ಎಲ್ಲವೂ ಫ್ರೀಯಾಗಿ ಮಾಡ್ಕೋಬೋದು. ಅದನ್ನ ಯಾವ ರೀತಿ ಮಾಡ್ಕೋಬೇಕು ಅಂತ ಇವತ್ತು ಹೇಳ್ಕೊಡ್ತೀನಿ. ಸೊ ನೀವು ನೋಡ್ಕೋಬೋದು. ಸೊ ಇವಾಗ ಏನು ಮಾಡ್ಬೇಕಂತಂದರೆ, ನಿಮ್ಮ ಒಂದು ಮೊಬೈಲಲ್ಲಿ ಪ್ಲೇಸ್ಟೋರ್ ಇರುತ್ತಲ್ಲ, ಪ್ಲೇಸ್ಟೋರ್ನ ಓಪನ್ ಮಾಡ್ಕೊಳ್ಳಿ. ಪ್ಲೇಸ್ಟೋರ್ನ ಓಪನ್ ಮಾಡ್ಕೊಂಡ್ಮೇಲೆ ಇಲ್ಲಿ VN ಆ್ಯಪ್ ಅಂತ ಸರ್ಚ್ ಮಾಡ್ಕೊಳ್ಳಿ. VN ಅಂತ ಸರ್ಚ್ ಮಾಡಿಕೊಂಡು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ VN ವಿಡಿಯೋ ಎಡಿಟರ್ ಆ್ಯಂಡ್ ಮೇಕರ್ ಅಂತ ಬರುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ಸೈಡಿಗೆ ಓಪನ್ ಆಪ್ಷನ್ಸ್ ಇದೆ. ಓಪನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಓಪನ್ ಅಂತ ಕ್ಲಿಕ್ ಮಾಡ್ಕೊಂಡ್ಮೇಲೆ ಆಲ್ರೆಡಿ ನನ್ನ ಮೊಬೈಲಲ್ಲಿ ಡೌನ್ಲೋಡ್ ಇದೆ. ಸೊ ಅದಕ್ಕೋಸ್ಕರ ನನ್ನಲ್ಲಿ ಡೈರೆಕ್ಟ್ ಓಪನ್ ಆಯಿತು. ಸೊ ನಿಮ್ಮ ಮೊಬೈಲಲ್ಲಿ ಡೌನ್ಲೋಡ್ ಇರಲಿಲ್ಲ ಅಂದರೆ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಆದಮೇಲೆ ಓಪನ್ ಮಾಡಿ. ಓಪನ್ ಆದಮೇಲೆ ಈ ರೀತಿ ಬರುತ್ತೆ. ಈ ರೀತಿ ಬಂದಮೇಲೆ ಇಲ್ಲಿ ಪ್ಲಸ್ ಮಾರ್ಕ್ ಅನಿಸುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಮೇಲ್ಗಡೆ ನೋ ಪ್ರಾಜೆಕ್ಟ್ ಅಂತ ಇದೆಯಲ್ಲ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಪನ್ ಆಗುತ್ತೆ. ಓಪನ್ ಆದಮೇಲೆ ಈ ರೀತಿ ಬರುತ್ತೆ. ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ದು ಅಂದರೆ ಬ್ಯಾಕ್ಗ್ರೌಂಡ್ನ ವೀಡಿಯೋನ ಡೌನ್ಲೋಡ್ ಮಾಡ್ಕೋಬೇಕು ಮೊದಲು. ಸೊ ನನ್ನ ಒಂದು ವಿಡಿಯೋ ಮೊಬೈಲಲ್ಲಿ ಆಲ್ರೆಡಿ ಡೌನ್ಲೋಡ್ ಇದೆ. ನಿಮಗೆ ಈ ಬ್ಯಾಕ್ಗ್ರೌಂಡ್ ಬೇಕಂದರೆ ನನಗೆ ಕಾಮೆಂಟ್ ಮಾಡಿ, ನಾನು ನಿಮಗೆ ಸೆಂಡ್ ಮಾಡ್ತೀನಿ. ಇವಾಗ ನಾನು ವಿಡಿಯೋನ ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಕೆಳಗಡೆ ನೆಕ್ಸ್ಟ್ ಇದೆಯಲ್ಲ, ನೆಕ್ಸ್ಟ್ನ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ನ ಕ್ಲಿಕ್ ಮಾಡ್ಕೊಂಡ್ಮೇಲೆ ಈ ರೀತಿ ಓಪನ್ ಆಗುತ್ತೆ. ಈ ರೀತಿ ಓಪನ್ ಆಗುತ್ತೆ, ನೋಡ್ಕೋಬೋದು ನೀವು. ಇಲ್ಲಿ ಲಾಸ್ಟಿಗೆ ಈ ರೀತಿ ಇರುತ್ತೆ, ಇದನ್ನ ಡಿಲೀಟ್ ಮಾಡ್ಕೊಳ್ಳಿ. ಡಿಲೀಟ್ ಮಾಡ್ಕೊಂಡ್ಮೇಲೆ ಇದನ್ನ ಒಂದು ಸತಿ ಸ್ಟಾರ್ಟ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಅಂತ ನೋಡ್ಕೋಬೋದು. ಇವು 3D ವಿಡಿಯೋದಲ್ಲಿ ನಿಮ್ಮ ಒಂದು ಯೂಟ್ಯೂಬ್ ಲೋಗೋನ ಹಾಕಿ ಯಾವ ರೀತಿ ಇಂಟ್ರೋ ವಿಡಿಯೋ ಮಾಡಬೇಕು ಅಂತ ತುಂಬ ಸುಲಭವಾಗಿ ಹೇಳ್ತೀನಿ. ಸೊ ಮೇನ್ ಇಂಪಾರ್ಟೆಂಟ್ ಇದೇ ಇರುತ್ತೆ. ನಿಮ್ಮ ಒಂದು ವಿಡಿಯೋನ ಯಾರೇ ಓಪನ್ ಮಾಡಿದ್ರು ಆ ಲೋಗೋನ ನೋಡಿ ನಿಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡುವ ರೀತಿ ಇಂಪ್ರೆಸ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ಯಾವ ರೀತಿ ಎಡಿಟ್ ಮಾಡೋದಂತ ಹೇಳ್ಕೊಡ್ತೀನಿ, ನೋಡ್ಕೋಬೋದು. ಸೊ ಇವಾಗ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಂಡ್ರಿ. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಮೇಲ್ಗಡೆ ವಿಡಿಯೋ ಮೇಲ್ಗಡೆ ಸೈಡಿಗೆ ಇಲ್ಲಿ ಗ್ಯಾಲ್ರಿ ಪ್ಲಸ್ ಮಾರ್ಕ್ ಇದೆಯಲ್ಲ, ಗ್ಯಾಲ್ರಿ ಇಮೇಜ್ ಸಿಂಬಲ್ ಮೇಲೆ ಪ್ಲಸ್ ಮಾರ್ಕ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಮಾಡಿದ್ಮೇಲೆ ವಿಡಿಯೋ ಫೋಟೋ ಅಂತ ಬರುತ್ತೆ. ಈ ಕಡೆ ಸೈಡಿಗೆ ಸ್ಟಿಕ್ಕರ್ ಅಂತ ಇದೆ. ನಮಗೆ ವಿಡಿಯೋ ಫೋಟೋ ಅಂತ ಇದೆಯಲ್ಲ, ಅದ್ರ ಮೇಲೆ ಒತ್ಕೊಳ್ಳಿ. ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಈ ರೀತಿ ಬರುತ್ತೆ. ನಿಮ್ಮ ಒಂದು ಯೂಟ್ಯೂಬ್ ಸಿಂಬಲ್ ಯಾವುದಿರುತ್ತೆ ಅದನ್ನ ಹಾಕ್ಕೊಳ್ಳಿ. ನಿಮಗೆ ಯಾವುದಿದೆ ಅದನ್ನ ಇಷ್ಟ ಇದ್ದಿದ್ದು ಹಾಕ್ಕೊಳ್ಳಿ. ಸೊ ನನ್ನ ಒಂದು ಯೂಟ್ಯೂಬ್ ಚಾನಲ್ ಸಿಂಬಲ್ನ ನಾನು ಹಾಕ್ಕೊಳ್ತಾ ಇದ್ದೀನಿ, BK ಕನ್ನಡ ಕ್ರಿಯೇಟರ್ ಅಂತ. ಸೊ ಹಾಕ್ಕೊಂಡೆ. ಸೊ ಇದನ್ನ ಇಲ್ಲಿ ಕರೆಕ್ಟಾಗಿ ಎಲ್ಲಿ ಇಟ್ಕೊಂಡು 5.30 ಮಿನಿಟ್ಸ್ ಅಂತ ಇಟ್ಕೊಳ್ಳಿ. ಇಲ್ಲಿ ಆಮೇಲೆ ಈ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಬರುತ್ತೆ. ಈ ರೀತಿ ಬಂದಮೇಲೆ ಈ ಫೋಟೋನ ಕರೆಕ್ಟಾಗಿ ಸೈಜ್ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ಸೈಜ್ ಬೇಕು ಆ ವಿಡಿಯೋಕ್ಕೆ ಅಷ್ಟು ಸೈಜು ಇಟ್ಕೊಂಡು ಇದನ್ನ ಸೆಂಟ್ರಲ್ಲಿ ಇಟ್ಕೊಳ್ಳಿ. ಸೆಂಟ್ರಲ್ಲಿ ಇಟ್ಕೊಂಡ್ಮೇಲೆ ಇಲ್ಲಿ ಕೆಳಗಡೆ ಮೌಂಟೇನ್ ಅಂತ ಇದೆಯಲ್ಲ, ಮೌಂಟೇನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೌಂಟೇನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ಈ ರೀತಿ ಬರುತ್ತೆ. ಈ ರೀತಿ ಬಂದಮೇಲೆ ಫೇಡ್ ಅಂತ ಇದೆ, ಫೇಡ್ನ ಕ್ಲಿಕ್ ಮಾಡ್ಕೊಂಡು ನಿಮಗೆ ಇಟ್ಕೊಳ್ಳಿ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ಈ ರೀತಿ ಬರುತ್ತೆ. ನೀವು ಇಲ್ಲಿ ಕೀ ಫ್ರೇಮ್ ಅಂತ ಇದೆಯಲ್ಲ, ಕೀ ಫ್ರೇಮ್ ಮೇಲೆ
ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ಕ್ಲಿಕ್ ಮಾಡಿಕೊಂಡು ಈ ರೀತಿಯಾಗಿ ಸ್ಕ್ರೋಲ್ ಮಾಡಿಕೊಂಡು ಲಾಸ್ಟ್ವರೆಗೂ ಬನ್ನಿ. ಲಾಸ್ಟ್ವರೆಗೂ ಬಂದು ಇಲ್ಲೇ ಮತ್ತೆ ಕೀ ಫ್ರೇಮ್ ಅಂತ ಹೊತ್ಕೊಳ್ಳಿ. ಸೊ ಅದು ಹೊತ್ಕೊಂಡ್ಮೇಲೆ ಇದನ್ನ ಈ ರೀತಿ ಇಟ್ಕೊಳ್ಳಿ. ಆ ಫೋಟೋ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿ. ಕೆಳಗಡೆ ಸ್ಕ್ರೋಲ್ ಮಾಡಿದ್ಮೇಲೆ ಇಲ್ಲಿ ಬ್ಲೆಂಡಿಂಗ್ ಅಂತ ಬರುತ್ತೆ. ಬ್ಲೆಂಡಿಂಗ್ ಮೇಲೆ ಕ್ಲಿಕ್ ಮಾಡಿ. ಬ್ಲೆಂಡಿಂಗ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಸ್ಕ್ರೀನ್ ಆಪ್ಷನ್ಸ್ ಇದೆ. ಸ್ಕ್ರೀನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ಕ್ರೀನ್ ಸೆಲೆಕ್ಟ್ ಮಾಡಿ ರೈಟ್ ಮಾರ್ಕ್ ಒತ್ತಿ. ರೈಟ್ ಮಾರ್ಕ್ ಒತ್ತಿದ ಮೇಲೆ ಈ ರೀತಿ ಬರುತ್ತೆ. ಇವಾಗ ಸ್ಟಾರ್ಟ್ ಮಾಡಿ ತೋರಿಸ್ತೀನಿ. ಸೊ ಇವಾಗ ನಿಮ್ಮ ಒಂದು ಚಾನಲ್ ನೇಮ್ನ ಇಟ್ಕೋಬೇಕು. ಸೊ ನಾನು ಇವಾಗ ನನ್ನ ಒಂದು ಚಾನಲ್ ನೇಮ್ನ ಇಟ್ಕೋತಿದ್ದೀನಿ. ಸೊ ಅದನ್ನ ಚಾನಲ್ ನೇಮ್ ಎಲ್ಲಿ ಇಟ್ಕೋಬೇಕಪ್ಪ ಅಂದರೆ ನೀವು ನೋಡ್ಕೋಬೋದು 7.07ಗೆ ಇಟ್ಕೋ 05ಗೆ ಇಟ್ಕೋಬೋದು. ಸೊ ಈ ರೀತಿ ಬ್ಯಾಕ್ಗ್ರೌಂಡಲ್ಲಿ ಈ ರೀತಿ ವಿಡಿಯೋ ಬಂದಿರಬೇಕು. ಸೊ ಅಲ್ಲಿಗೆ ಇಲ್ಲಿ ಟೆಕ್ಸ್ಟ್ ಪ್ಲಸ್ ಮಾರ್ಕ್ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡಿ. ಅದನ್ನ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಟೆಕ್ಸ್ಟ್ ಅಂತ ಬರುತ್ತೆ. ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಓಪನ್ ಆಗುತ್ತೆ. ವೇಟ್ ಮಾಡಿ. ಈ ರೀತಿ ಬರುತ್ತೆ. ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಯಾವ ರೀತಿ ಫಾಂಟ್ ಬೇಕೋ ಆ ರೀತಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಕೆಳಗಡೆ ಇದ್ದಾವೆ. ಸೊ ನನಗೆ ಇದು ಲೈನ್ ಅಂತ ಇದೆಯಲ್ಲ, ನಾನು ಲೈನ್ ಅಂತ ಇದನ್ನೇ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಇದನ್ನ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಈ ರೀತಿ ಬರುತ್ತೆ. ಈ ರೀತಿ ಬಂದಮೇಲೆ ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಬರುತ್ತೆ. ನಿಮ್ಮ ಒಂದು ಚಾನಲ್ನ ನೇಮ್ನ ಇಟ್ಕೊಳ್ಳಿ. ನನ್ನ ಒಂದು ಚಾನಲ್ BK ಕನ್ನಡ ಕ್ರಿಯೇಟರ್ ಅಂತ ಇದೆ. ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಫಾಂಟ್ ಸೈಜ್ ತೊಗೋತೀನಿ. ನಾನು ಫಾಂಟ್ ಸೈಜ್ನ ಇದನ್ನ ಇಟ್ಕೊಳ್ತೀನಿ. ಇಲ್ಲ ನಿಮಗೆ ಯಾವ್ದು ಬೇಕೋ ಅದನ್ನ ಇಟ್ಕೋಬೋದು. ನಿಮಗೆ ಯಾವ ರೀತಿ ಬೇಕೋ ಎಲ್ಲ ರೀತಿ ಫಾಂಟ್ ಸೈಜಲ್ಲಿ ಫ್ರೀಯಾಗಿ ಸಿಗುತ್ತೆ, ನೋಡ್ಕೋಬೋದು. ನಾನು ಸದ್ಯಕ್ಕೆ ಇವಾಗ ಈ ಫಾಂಟನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಸೈಡಿಗೆ ಟೆಕ್ಸ್ಟ್ ಅಂತ ಇದೆ, T ಅಂತ ಇದೆಯಲ್ಲ ಬಾಕ್ಸ್ ಥರ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕಲರ್ಸಲ್ಲಿ ಬನ್ನಿ. ಕಲರ್ಸ್ ಮೇಲೆ ಬಂದಮೇಲೆ ನಿಮಗೆ ಫಾಂಟ್ ಯಾವ ರೀತಿ ಕಲರ್ ಬೇಕೋ ಆ ರೀತಿ ಫಾಂಟ್ ಕಲರ್ನ ಇಲ್ಲಿ ಮೇಲ್ಗಡೆ ಇದೆ. ಇಲ್ಲಿ ಅಂದರೆ ಇಲ್ಲಿ ಕೆಳಗಡೆ ಚೇಂಜ್ ಮಾಡ್ಕೋಬೋದು ನೀವು. ಸೊ ನನಗೆ ಒಂದು ಇದು ಗ್ರೀನ್ ಕಲರ್ ಸೆಲೆಕ್ಟ್ ಮಾಡ್ಕೊತಿದ್ದೀನಿ. ನಿಮಗೆ ಬೇರೆ ಥರ ಕಲರ್ ಬೇಕಂದ್ರೆ ಇಲ್ಲಿ ಕೆಳಗಡೆ ಯಾವ್ದು ಬೇಕೋ ಅದು ಸೆಲೆಕ್ಟ್ ಮಾಡ್ಕೋಬೋದು. ಸೊ ನಾನು ಇದನ್ನ ಒಂದು ಸೆಲೆಕ್ಟ್ ಮಾಡ್ಕೊ. ನಿಮಗೆ ಚಾಯ್ಸಿಂಗ್ ಬೇಕಂದರೆ ಇಲ್ಲಿ ಯಾವ ರೀತಿ ಬೇಕೋ ಆ ರೀತಿ ಇಲ್ಲಿ ಇಟ್ಕೋಬೋದು. ಸೊ ಅದೇ ರೀತಿ ಕಲರ್ ಬರುತ್ತೆ ಮೇಲೆ, ನೋಡ್ಕೋಬೋದು. ನಾನು ಕ್ಯಾನ್ಸಲ್ ಆಗ್ತೀನಿ. ನನಗೆ ಇದೇ ಕಲರ್ ಬೇಕು. ನಿಮಗೆ ಒಂದು ಯಾವ ಕಲರ್ ಬೇಕೋ ಆ ಕಲರ್ ಇಟ್ಕೊಳ್ಳಿ. ಮತ್ತು ಫಾಂಟ್ ಸೈಜ್ನ ಸಣ್ಣ ಮಾಡ್ಕೊತಿದ್ರೆ ಸಣ್ಣ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ಸೈಜ್ ಬೇಕೋ ಯಾವ ಸೈಜಲ್ಲಿ ಆ ಸೈಜಲ್ಲಿ ಮಾಡ್ಕೊಳ್ಳಿ. ಓಕೆ, ನಾನು ಇಷ್ಟು ಸೆಲೆಕ್ಟ್ ಮಾಡಿಕೊಂಡೆ. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇದನ್ನ ಪೂರ್ತಿ ಸ್ಕ್ರೋಲ್ ಮಾಡಿ ವಿಡಿಯೋ ಎಲ್ಲಿದೆ ಅಲ್ಲಿವರೆಗೂ ಎಂಡ್ವರೆಗೂ ತೊಗೊಂಡೋಗಿದ್ಮೇಲೆ ಮತ್ತೆ ಇದ್ರ ಮೇಲೆ ಮೌಂಟೇನ್ ಅಂತ ಇದೆಯಲ್ಲ, ಮೌಂಟೇನ್ನ ಕ್ಲಿಕ್ ಮಾಡಿ. ಮೌಂಟೇನ್ನ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಸ್ಪಿನ್ ಅಂತ ಇದೆ, ಮತ್ತು ಸ್ಕೇಲ್ ಅಂತ ಇದೆ, ಫೇಡ್ ಅಂತ ಇದೆ. ಯಾವ ರೀತಿ ಬೇಕೋ ಆ ರೀತಿ ಗ್ರೇಡಿಯಂಟ್ ಅಂತ ಇದೆ, ಅದನ್ನ ಸೆಲೆಕ್ಟ್ ಮಾಡಿ. ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡಿ. ಎಷ್ಟು ಸ್ಲೋ ಆಗಿ ಆ ರೀತಿ ಫಾಸ್ಟ್ ಬೇಕಂದರೆ ಫಾಸ್ಟ್. ಸದ್ಯಕ್ಕೆ ಮೀಡಿಯಮ್ ಫುಲ್ ಆಗಿ ರೈಟ್ ಓಕೆ ಆಗುತ್ತೆ. ಸೇವ್ ಆಗುತ್ತೆ. ಸೇವ್ ಆದಮೇಲೆ ಇಲ್ಲಿ ಕೀ ಫ್ರೇಮ್ ಅಂತ ಇದೆಯಲ್ಲ, ಕೀ ಫ್ರೇಮೇ ಪ್ಲಸ್ ಮಾಡಿ ಪೂರ್ತಿ ಲಾಸ್ಟ್ವರೆಗೂ ಸ್ಕ್ರೋಲ್ ಮಾಡಿ. ಮತ್ತೆ ಮಾಡಿದ್ಮೇಲೆ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡಿ ತೋರಿಸ್ತೀನಿ. ಇವಾಗ ಟೆಕ್ಸ್ಟ್ ಆಯಿತು, ನಿಮ್ಮ ಯೂಟ್ಯೂಬ್ ಸಿಂಬಲ್ ಆಯಿತು, ಮತ್ತು ನಿಮ್ಮ ಒಂದು ಚಾನಲ್ ನೇಮ್ ಆಯಿತು, ಮತ್ತು ಬ್ಯಾಕ್ಗ್ರೌಂಡ್ ವಿಡಿಯೋನೂ ಆಯಿತು. ಅದಕ್ಕೆ ಯಾವ ರೀತಿ ಬೇಕೋ ಆ ರೀತಿ ಎಡಿಟ್ ಮಾಡ್ಕೊಂಡು ಆಯಿತು. ಸೊ ಇವಾಗ ಅದನ್ನ ಯಾವ ರೀತಿ ಆಗಿದೆ ಅಂತ ನಿಮಗೆ ಒಂದು ಸರ್ತಿ ಸ್ಟಾರ್ಟ್ ಮಾಡಿ ತೋರಿಸ್ತೀನಿ, ನೀವು ನೋಡ್ಕೋಬೋದು.
ಇವಾಗ ಯೂಟ್ಯೂಬ್ ಇಂಟ್ರೋ ವಿಡಿಯೋ ರೆಡಿ ಆಯಿತು. ಸೊ ಇಷ್ಟೇ ಫ್ರೆಂಡ್ಸ್. ಸೊ ಇಷ್ಟೇ. ಸೊ ನಿಮಗೆ ಇನ್ನೂ ಚೆನ್ನಾಗಿ ಮಾಡ್ಕೋಬೋದು. ಸೊ ಇದು ಚೆನ್ನಾಗಿದೆ. ಸೊ ಬೇರೆ ಥರನೂ ಮಾಡ್ಕೋಬೋದು, ಕೈನ್ ಮಾಸ್ಟ್ರಲ್ಲಿ ಮಾಡ್ಕೋಬೋದು. ನಾನು ಬೇಕಂದರೆ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಫಸ್ಟಲ್ಲಿ ವೀಡಿಯೋ ಹಾಕಿದ್ದೀನಿ, ಆ ವಿಡಿಯೋ ನೋಡ್ಕೊಳ್ಳಿ. ಆ ರೀತಿ ಮಾಡಬೇಕಂದ್ರೆ ಕೈನ್ ಮಾಸ್ಟ್ರಲ್ಲಿ ಮಾಡಬೇಕು. ಸೊ ಈ ರೀತಿ ಬೇಕಂದರೆ ಈ ರೀತಿ, ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ನನ್ನ ಒಂದು ಚಾನಲಲ್ಲಿರೋ ವೀಡಿಯೋನ ನೋಡಿಕೊಂಡು ಮಾಡ್ಕೋಬೋದು. ಸೊ ಇದನ್ನ ಇವಾಗ ಮಾಡಿದರೆ ಇದನ್ನ ಸೇವ್ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ನೀವು ನೋಡ್ಕೋಬೋದು. ಇಲ್ಲಿ ಸೈಡಿಗೆ ಡೌನ್ಲೋಡ್ ಸಿಂಬಲ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಒಂದು ನಿಮಿಷ ಬ್ಯಾಕ್ ಬರ್ತೀನಿ. ಸೊ ನಿಮಗೆ ಸೈಜ್ ಯಾವ್ದು ಬೇಕೋ ಆ ಸೈಜ್ನ ಇಟ್ಕೋಬೋದು. ಇಲ್ಲಿ ಒರಿಜಿನಲ್ ಅಂತ ಇದೆಯಲ್ಲ ಮೇಲ್ಗಡೆ, ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡು, ನನಗೆ ಯೂಟ್ಯೂಬ್ದು ಬೇಕಾಗಿದೆ, ಯೂಟ್ಯೂಬ್ದು ಸೆಲೆಕ್ಟ್ ಮಾಡಿಕೊಂಡು ಮತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಹೋದ್ಮೇಲೆ ಇಲ್ಲಿ ಸೈಡಿಗೆ ಡೌನ್ಲೋಡ್ ಸಿಂಬಲ್ ಇರೋದಲ್ಲ, ಡೌನ್ಲೋಡ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಆಟೋ ಒತ್ತಿದ್ರೆ ಆಟೋಮೆಟಿಕ್ಕಾಗಿ 1080 HD ಡೌನ್ಲೋಡ್ ಆಗುತ್ತೆ. ಸೊ ಇಲ್ಲಪ್ಪ ನಮಗೆ ಅಷ್ಟೊಂದು ಬೇಡ, ನಿಮಗೆ 720p ಬೇಕಂದರೆ ಅದರಲ್ಲಿ ಮಾಡ್ಕೋಬೋದು, 1080 ಮಾಡ್ಕೋಬೋದು, 2.7K ಮಾಡ್ಕೋಬೋದು, 4K ಮಾಡ್ಕೋಬೋದು. ನಿಮಗೆ ಯಾವ ರೀತಿ HD ವಿಡಿಯೋ ಬೇಕೋ ಆ ರೀತಿ ಮಾಡ್ಬೋದು. ಸೊ ಸದ್ಯಕ್ಕೆ ನನಗೆ ಇದರಲ್ಲೇ ಮಾಡ್ಕೋತೀನಿ 1080 HD. ಸೊ ಅಷ್ಟು ಸಾಕು, ಯೂಟ್ಯೂಬಲ್ಲಿ ಕ್ಲಿಯರಿಟಿ ಬರುತ್ತೆ. ಸೊ ಇಲ್ಲಿ ಎಕ್ಸ್ಪೋರ್ಟ್ ಅಂತ ಇದೆಯಲ್ಲ, ಎಕ್ಸ್ಪೋರ್ಟ್ನ ಕ್ಲಿಕ್ ಮಾಡಿ. ಸೊ ಎಕ್ಸ್ಪೋರ್ಟ್ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಎಕ್ಸ್ಪೋರ್ಟಿಂಗ್ ವಿಡಿಯೋ ಆಗುತ್ತೆ. ಸ್ವಲ್ಪ ಪ್ಲೀಸ್ ವೇಟ್ ಮಾಡಿದರೆ ಬರೀ 2 ಸೆಕೆಂಡಲ್ಲಿ ಡೌನ್ಲೋಡ್ ಆಗುತ್ತೆ. ಇದು ನೀವು ನೋಡ್ಕೋಬೋದು. ಈ ರೀತಿ ಎಕ್ಸ್ಪೋರ್ಟ್ ಆಗೋವರೆಗೂ ವೇಟ್ ಮಾಡಬೇಕು, ಯಾವುದೇ ರೀತಿ ಬ್ಯಾಕ್ ಏನು ಒತ್ತೋದಿಲ್ಲ. ಸೊ ಇವಾಗ ನೋಡ್ಕೋಬೋದು 99 100 ಆಯಿತು. 100 ಆದಮೇಲೆ ಈ ರೀತಿ ಬರುತ್ತೆ. ನೀವು ಯಾರಿಗಾರು ಶೇರ್ ಮಾಡಬೇಕಂದ್ರೆ ಕೆಳಗಡೆ ಶೇರ್ ಆಪ್ಷನ್ಸ್ ಇದೆ. ಸೊ ನೀವು ಅಲ್ಲಿ ಶೇರ್ ಮಾಡ್ಕೋಬೋದು. ಬೇಡಪ್ಪ ನಮಗೆ ಎಲ್ಲರೂ ಇಲ್ಲಿ ನೋಡಬೇಕಂದ್ರೆ ಇಲ್ಲಿ ಮೇಲ್ಗಡೆ ಡನ್ ಆಪ್ಷನ್ಸ್ ಇರುತ್ತೆ. ಡನ್ ಆಪ್ಷನ್ಸ್ ಒತ್ತಿದ್ಮೇಲೆ ಈ ರೀತಿ ಬರುತ್ತೆ. ಇಲ್ಲಿ ನೋಡ್ಕೋಬೋದು ಬೇಕಿಕಂಡ ಕ್ರಿಯೇಟರ್, ನೀವು ಯಾವ ಚಾನಲ್ಗೆ ನೇಮ್ ಇಟ್ಟಿರ್ತೀರಲ್ಲ ಟೆಕ್ಸ್ಟು, ಅದೇ ಹೆಸರಲ್ಲಿ ಇಲ್ಲಿ ಫೈಲ್ ಸೇವ್ ಆಗಿರುತ್ತೆ. ನೀವು ಯಾವ ಟೈಮಲ್ಲಿ ಬೇಕಾದರೂ ಈ ವಿಡಿಯೋನ ವಾಪಸ್ ಬಂದು ನೋಡ್ಕೋಬೋದು. ಅದು ಅಲ್ಲೇ ಸೇವ್ ಆಗಿರುತ್ತೆ. ಸೊ ಇವಾಗ ನೋಡ್ಕೋಬೋದು, ಅದೇ ಒಂದು ವಿಡಿಯೋನ ನಿಮಗೆ ಗ್ಯಾಲರಿಯಲ್ಲಿ ತೋರಿಸ್ತೀನಿ. ನೀವು ನೋಡ್ಕೋಬೋದು ಗ್ಯಾಲರಿಯಲ್ಲಿ ಸೇವ್ ಆಗಿದೆ. ಸೊ ಇಷ್ಟೇ ಫ್ರೆಂಡ್ಸ್. ಸೊ ನೋಡಿದ್ರಲ್ಲ ಈ ಒಂದು ವಿಡಿಯೋದಲ್ಲಿ ಯಾವ ರೀತಿ ಯೂಟ್ಯೂಬ್ ಇಂಟ್ರೋ ವಿಡಿಯೋನ ಎಡಿಟ್ ಮಾಡೋದು ಅಂತ. ಸೊ ಇಷ್ಟೇ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಸೊ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಒತ್ತಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಿಮ್ಮ ಈ ಕನ್ನಡ ಹೊಸ ಯೂಟ್ಯೂಬರನ್ನು ಬೆಳೆಸಿ. ಥ್ಯಾಂಕ್ ಯು. ಶುಭ ದಿನ.